ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಅವರು ಇನ್ನಿಲ್ಲ. ಇವತ್ತು ಅವರಿಗೆ ತೀವ್ರ ರೀತಿಯಲ್ಲಿ ಹೃದಯಾಘಾತ ಆಗಿತ್ತು. ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡಿದ್ರೂ ಕೂಡ ಅದು ಫಲಕಾರಿ ಆಗಲಿಲ್ಲ. ಕೊನೆಯುಸಿರನ್ನ ಎಳೆದಿದ್ದಾರೆ ಅನ್ನೋ ಸುದ್ದಿ ಕೇಳ್ತಾ ಇದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಇದೀಗ ಆಸ್ಪತ್ರೆ ಹತ್ರ ಬಂದು ಜಮಾವಣೆಗೊಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಲೈಫ್ ಲೈನ್ ಆಸ್ಪತ್ರೆ ಮುಂಭಾಗದಲ್ಲಿ ನಾವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಸಂಬಂಧಿಕರು, ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳ ಆಕ್ರಂದನ ಯಾವ ರೀತಿಯಾಗಿದೆ ಅಂತ. ಇನ್ನೊಂದು ಕಡೆ ಆಸ್ಪತ್ರೆ ಒಳಗಿನ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದೀಗ ಜಾಯಿನ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು, ಶಿವಳ್ಳಿ ಅವರೇ ಇನ್ನಿಲ್ಲ, ಸೊ ನೀವು ಅವರನ್ನ ಯಾವ ರೀತಿಯಾಗಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀರಾ, ಅವರ ಒಡನಾಟವನ್ನ? ಇಲ್ಲ, ನಮ್ಗೆಲ್ಲ ಬಹಳ ಕೇಳ್ಬಿಟ್ಟು ನಮ್ಗೆಲ್ಲ ಸ್ವಲ್ಪ ಶಾಕ್ ಆಗಿದೆ. ಯಾಕಂದ್ರೆ ಏನ್ ವಯಸ್ಸಾಗಿರ್ಲಿಲ್ಲ, ಏನಿಲ್ಲ, ಸಾಕಷ್ಟು ಸಕ್ರಿಯವಾಗಿ ಇದ್ರು. ಹೌದು. ಬಟ್ ಆಕ್ಚುಲಿ ಸ್ಟಿಲ್ ನಾಟ್ ಏಬಲ್ ಟು ಬಿಲೀವ್ ಇಟ್. ಬಹಳ ಸಂಭಾವಿತ ವ್ಯಕ್ತಿ. ಮತ್ತೆ ಪಕ್ಷದ ಬಗ್ಗೆ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬಗ್ಗೆ ಇರ್ಬೋದು ಸ್ವಲ್ಪ ಕಾಳಜಿ ವಹಿಸಿ ಮಾಡೋರು. ಆಮೇಲೆ ಬಹಳ ಸಮಾಧಾನದಿಂದ ಕೇಳ್ಕೊಂಡು ಅವರು ಅದಕ್ಕೆ ಕೂತ್ಕೋಬಹುದು. ಸೊ ಹಾಸನದಲ್ಲಿ ಸಮಾವೇಶ ನಡೀತಾ ಇದೆ. ಜೆಡಿಎಸ್ ಸಮಾವೇಶದಲ್ಲಿ ಲೋಕಸಭಾ ಚುನಾವಣೆಗೆ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿದ ತಕ್ಷಣ ನಾವು ನೋಡ್ತಾ ಇದ್ದೀವಿ. ಮಹಿಳೆಯರು ಕೂಡ ಈಗ ಆಸ್ಪತ್ರೆ ಮುಂಭಾಗದಲ್ಲಿ ಬಂದಿದ್ದಾರೆ. ಸಂಬಂಧಿಕರು, ಅಭಿಮಾನಿಗಳು, ಕಾರ್ಯಕರ್ತರು ತಮ್ಮ ನೋವನ್ನ, ದುಃಖವನ್ನ ಅಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ತೋಡ್ಕೊಳ್ತಾ ಇದ್ದಾರೆ. ಇನ್ನು ಆಸ್ಪತ್ರೆ ಒಳಗಿನ ವಿಜುವಲ್ಸ್ ಅನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ತೀವ್ರ ರೀತಿಯಲ್ಲಿ ಹೃದಯಾಘಾತ ಆಗಿದೆ. ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಅವರಿಗೆ ಕೊನೆಯುಸಿರನ್ನ ಅವರು ಎಳೆದಿದ್ದಾರೆ. ಬಡತನದಿಂದಲೇ ಬಂದಿದ್ರು. ಬಡತನ ಕುಟುಂಬದಿಂದ ಬಂದಂತಹ ಶಿವಳ್ಳಿ ಅವರು ಸಚಿವರಾಗಿ, ಧಾರವಾಡದ ಉಸ್ತುವಾರಿ ಸಚಿವರಾಗಿದ್ದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ಸಾಕಷ್ಟು ಹೋರಾಟಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದು ಜನಸಾಮಾನ್ಯರ ಮಧ್ಯೆನೇ ನಾನು ಸದಾ ಗುರುತಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೇ ನಿನ್ನೆವರೆಗೂ ಕೂಡ ಸತತವಾಗಿ ಅವರು ಕೆಲಸಗಳನ್ನ ಮಾಡ್ತಾನೆ ಇದ್ರು. ಆದ್ರೆ ಇವತ್ತು ಆಲ್ ಆಫ್ ಸಡನ್ ಈ ರೀತಿ ಸುದ್ದಿಯನ್ನ ಕೇಳಿದಂತೆ ಯಾರಿಗೂ ಕೂಡ ಈ ಸುದ್ದಿಯನ್ನು ಅರಗಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಹಾಸನದ ಸಮಾವೇಶದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಶಿವಳ್ಳಿ ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ರು. 1 ನಿಮಿಷದ ಕಾಲ ಮೌನಾಚರಣೆಯನ್ನು ಕೂಡ ಅಲ್ಲಿ ಮಾಡಿದ್ರು. ಇವತ್ತು ವೇದಿಕೆ ಮೇಲೆ ನಾನು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಯದಲ್ಲಿ ಒಂದು ಸಣ್ಣ ದುಃಖಕರವಾದಂಥ ಒಂದು ಘಟನೆ ಇವತ್ತು ನಡೆದಿದೆ. ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರಾಗಿದ್ದಂತಹ ಶಿವಳ್ಳಿ ಅವರು ರಾಜ್ಯದ ಪಂಚಾಯತ್ ರಾಜ್ ಇಲಾಖೆ ಸಚಿವರು, ಧಾರವಾಡದ ಪ್ರಮುಖ ನಾಯಕರು
ಪೌರಾಡಳಿತ ಸಚಿವರು ನಿನ್ನೆ ತಾನೇ ನನ್ನ ಜೊತೆಯಲ್ಲಿ ನಾನೇನು ಧಾರವಾಡದ ಕಟ್ಟಡದ ಕುಸಿತದಿಂದ ಆಗಿರತಕ್ಕಂಥ ಘಟನೆಯನ್ನು ನಾನು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋದಂಥ ಸನ್ನಿವೇಶದ ಜೊತೆಯಲ್ಲೇ ಇದು ರಾತ್ರಿ 9 ಗಂಟೆವರೆಗೆ ಈ ವೇದಿಕೆಯಲ್ಲಿ ಕೂತಿದ್ದಾಗ ಅವರು ಹೃದಯಾಘಾತದಿಂದ ನಿಧನರಾಗಿರತಕ್ಕಂಥ ಸುದ್ದಿ ಏನು ಬಂದಿದೆ. ಒಂದು ನಿಮಿಷ ನಾವೆಲ್ಲರೂ ಅವ್ರಿಗೋಸ್ಕರವಾಗಿ ಗೌರವವನ್ನು, ಅವರ ಆತ್ಮಕ್ಕೆ ಶಾಂತಿಯನ್ನು ತರಲಿಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇದು ಹಾಸನದ ಸಮಾವೇಶದಲ್ಲಿ ಮೌನಾಚರಣೆಯನ್ನ ಮಾಡಿ ಕುಮಾರಸ್ವಾಮಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿರುವುದು. ಇನ್ನೊಂದು ಕಡೆ ಆಸ್ಪತ್ರೆ ಒಳಗಿನ ವಿಜುವಲ್ಸ್ ಅನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಪೌರಾಡಳಿತ ಸಚಿವ CS ಶಿವಳ್ಳಿ ಅವರು ಕೊನೆಯುಸಿರನ್ನ ಎಳೆದಿರುವಂತ ಫುಟೇಜ್ ಅನ್ನು ನಾವು ಗಮನಿಸ್ತಿರೋದು ಸ್ಕ್ರೀನ್ ಮೇಲೆ ಇನ್ನೊಂದು ವಿಂಡೋದಲ್ಲಿ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಆಲ್ರೆಡಿ ಈಗ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೃದಯಾಘಾತ ಅವ್ರಿಗೆ ಆಗಿದೆ. ಸೊ ದುಃಖಕರವಾದಂತಹ ಸಂಗತಿ ಇದು. ಹಾಗಾಗಿ ಮೌನಾಚರಣೆಯನ್ನ ಮಾಡಬೇಕು, 1 ನಿಮಿಷ ಎಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಸಮಾವೇಶದಲ್ಲೇ ಮೌನಾಚರಣೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೂರಾರು ಸಂಖ್ಯೆಯಲ್ಲಿ ಈಗ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಸಂಬಂಧಿಕರೆಲ್ಲ ಆಸ್ಪತ್ರೆ ಮುಂಭಾಗದಲ್ಲಿ ಬಂದು ಅವರ ಆಕ್ರಂದನವನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಂಬಲಿಗರು ಯಾವ ರೀತಿ ಕಣ್ಣೀರನ್ನ ಅಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಬಡವರ ಬಂಧು ಅಂತಾನೆ ಹೆಸರನ್ನ ಮಾಡಿದ್ರು CS ಶಿವಳ್ಳಿ ಅವರು ಕೂಡ ಬಡತನದಿಂದಲೇ ತಮ್ಮ ಹಾದಿಯನ್ನ ಶುರು ಮಾಡಿದ್ದು. ಅವರ ಕುಟುಂಬ ಕೂಡ ಹೇಳಿ ಕೇಳಿ ಆಗಿನ ಸಂದರ್ಭದಲ್ಲಿ ಅಷ್ಟೊಂದು ಆರ್ಥಿಕವಾಗಿ ಬಲಾಢ್ಯವಾಗಿ ಇರಲಿಲ್ಲ, ಎಕನಾಮಿಕಲಿ ಅಷ್ಟೊಂದು ಸ್ಟೇಬಲ್ ಆಗಿ ಇರಲಿಲ್ಲ. ಸೊ ತಮ್ಮ ಜೀವನವನ್ನ ಸವೆಸಿ ಈ ರೀತಿ ಬಡವರ ಸಮಾಜ ಸೇವೆಯಲ್ಲಿ ನಾನು ಇರಬೇಕು ಅಂತ ನಿರ್ಧಾರವನ್ನ ಮಾಡಿದ ಮೇಲೆ ಸಾಕಷ್ಟು ಶ್ರಮವನ್ನ ಪಟ್ಟಿದ್ದಾರೆ CS ಶಿವಳ್ಳಿ ಅವರು.